शहरातील नागदेवतेला पूजा अर्पण करून नागपंचमीचा सण मंगळवारी उत्साहात आणि भक्तिभावाने साजरा करण्यात आला। श्रावण महिन्यातील पहिला सण म्हणून नागपंचमीचं स्वागत केलं जातं। घरामध्ये तसेच विविध मंदिरामध्ये प्रतिष्ठापित केलेल्या नागदेवतेच्या मूर्तींना आणि मातीपासून तयार केलेल्या नागमूर्तींना कुटुंबातील सदस्यांनी एकत्र येऊन दूध अर्पण करून भक्तिभावाने पूजा केली। त्यानंतर विविध पारंपरिक पदार्थांचे भोजन करून आनंदाने सण साजरा केला। गुरुवे सर्वलोकानां शदे भौरोगिणां निधे सर्वविद्यानां दक्षिणामूर्ते नमः। अनंतं वासुकिं शेषं पद्मनाभं च कल्पकं शंखपाणिमृतं राष्ट्रं दक्षराजं तथा ಇವತ್ತಿನ ಶ್ರೀ ಕಪಿಲೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಇವತ್ತಿನ ದಿನ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಬೆಳಿಗ್ಗೆಯಿಂದ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಮಂಗಳಾರತಿ ಎಲ್ಲ ಆಗ್ತಾ ಇದೆ। ಈಗ ದೇವರದ್ದು ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು ಎಲ್ಲ। ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಸುಖ ಕ್ಷೇಮ ಎಲ್ಲರಿಗೂ ಪ್ರಾರ್ಥರಾಗಲಿ ಮತ್ತು ಎಲ್ಲರಿಗೆ ಮತ್ತು ನೀವು ಏನು ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಯಾವುದನ್ನು ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಅದು ಮದುವೆಗೋಸ್ಕರ ಆಗಲಿ ಯಾವುದಕ್ಕೋಸ್ಕರ ಆಗಲಿ ಅದು ಎಲ್ಲ ನಿವಾರಣೆಗೋಸ್ಕರ ಎಲ್ಲ ನಿವಾರಣೆ ಆಗಲಿ ಅಂತ ದೇವರ ಹತ್ರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ। ವಿಶೇಷ ಅಂತೆ ಅಷ್ಟಕುಲ ಅಂತ ಹೇಳಿದರೆ ಅಷ್ಟಕುಲ ಅಂದರೆ 7 ಮುಖವನ್ನು ಇರ್ತದೆ ಅದು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚಕಲ್ಬಕಂ ಅಂತ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚಕಲ್ಬಕಂ ಅಂತ ಅದು ದೇವರಿಗೆ ನಾವು ದೇವರಿಗೆ ಪಂಚಾಮೃತ ಅಭಿಷೇಕ ದೇವರಿಗೆ ನಾವು ಹೇಗೆ ಪೂಜೆಯನ್ನು ಮಾಡ್ತಾ ಇದ್ದೇವೋ ಹಾಗೆ ಎಲ್ಲ ರೀತಿಯಿಂದ ದೇವರಿಗೆ ಒಳ್ಳೆಯ ರೀತಿಯಿಂದ ಆಗಬೇಕು ಅಂತ ಎಲ್ಲರಿಗೆ ಪಾತ್ರ ಆಗಬೇಕು ಮತ್ತು ಎಲ್ಲ ಸುಖ ಶಾಂತಿ ಎಲ್ಲರಿಗೆ ಎಲ್ಲ ನಿವಾರಣೆ ಆಗಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ। ಸಾಧಾರಣ 5 ವರ್ಷ ಒಂದು 4 ವರ್ಷ ಆಯಿತು। ಮಂಜುನಾಥ ಅಂತ। शहरातील शिवाजीनगर, सदाशिवनगर, वडगाव, काकती, महांतेशनगर, कणबर्गी आदी परिसरातील शिवमंदिरांसह इतर मंदिरांच्या आवारात नागदेवतेच्या मूर्तींना महिलांनी एकत्र येऊन सामूहिक पूजा केली। तसेच ग्रामीण भागातही गावातील प्रमुख स्थळांवर नागदेवतेच्या मूर्तींची प्रतिष्ठापना करून नागरिकांनी सामूहिकपणे दूध अर्पण करत भक्तिभाव व्यक्त केला। संकल्प शिंदे, KMM मराठी, बेळगाव।